ಮತ್ತೊಬ್ಬ ಆಟಗಾರ ಗಾಗಲಾಸ್ ಅದ್ಭುತವಾದ ಹಿಡಿತ. ಹೋದ ಎಂಕಲ್ ಹೋಲ್ಡ್ ಆಗ್ತಾ ಇದೆ. ಒಂದು ಅಂಕ ಸೇರ್ಪಡೆಗೊಳ್ತಾ ಇದೆ. ಮುಂದಿನ ಪಂದ್ಯಕ್ಕಾಗಿ ಹೆಜ್ನಿ ವರ್ಸಸ್ ಬೇಕಣಿ ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿರಬೇಕು. ನೀವೇನ ಇದ್ರಾಗ ಡೈಲಿ ಮ್ಯಾಚ್ ನೋಡ್ತಾ ಇರ್ತೀನಿ. ಇದೆಲ್ಲ ಆಗಿತ್ತಲ್ಲ ಇಲ್ಲಿ ತಡಗಳೆ ನೋಡಿ ನೀನು ಅವಾಗ ಯಾವಾಗ ಭಾರಿ ಮ್ಯಾಚ್ ಇದೆ. ಅಲ್ಲಿ ಒಂದ್ 2-3 ಜನ ರೈಡರ್ ಮಾತ್ರ ಭಯಂಕರ. ಸುಶೀಲ ಅವರು ಅಲ್ಲಿ ಸ್ವಲ್ಪ ಇವ್ರ ಆಟಗಾರರೆಲ್ಲ ಬಂದಿದ್ರು. ಪ್ರೋ ರಂಜಿತ್ ನಾಯ್ಕ್ ಬಂದಿದ್ದಲ್ಲ ಸೀಸನ್ 9 ಪಾಟ್ನಾ ಪೈರೇಟ್ಸ್. ಅವ್ರಿಗಿಂತ ಅವರು ಆಟ ಚೆನ್ನಾಗಿ ಆಡಿದ್ರು. ಅವ್ರಿಗಿಂತ ಸುಶೀಲ್ ಅವ್ನು ಭಾರಿ ಆಡ್ತಾರೆ. ರಾತ್ರಿ ಬೆಳತಕ್ಕ ಒಂದೇ ಥರ. ನಮ್ದು ಇಲ್ಲಿ ಕಾನಳ್ಳಿ ಹೋದ ನಡೆಸೋದು ಎಲ್ಲ ಮಂಗಳೂರು ಎಲ್ಲ ಬಂತು. ಆ ಸಿದ್ಧಿಗಳೊಂದು 2 ಜನ ಬಂದಿದ್ದು. ನಾವು ಆಡಿಲ್ವ ಯಾವ ಮ್ಯಾಚ್ ಇರುವ ಆಡೋರಲ್ಲ. 2 ಮ್ಯಾಚ್ ಫಸ್ಟ್ ಮ್ಯಾಚ್ ಆಡೋರು. ಫಸ್ಟ್ ಮ್ಯಾಚ್ ಆಗ್ತದೆ ಕೇಸರಗದ್ದೆ ಅಂಕಣದಲ್ಲಿ ಜಾಕ್ಸನ್ ಕೆಲವಿನ್ ಅಲ್ಲ ಬರಲ್ಲ ಈಗ ಬಂದರು. ಈಗ ನೆಕ್ಸ್ಟ್ ಇಯರ್ ಈಗಾಗಲ 2 ಅಂಕ ಸೇರ್ಪಡೆಗೊಳ್ತಾ ಇದೆ. ತೀರ್ಪುಗಾರರ ತೀರ್ಮಾನವೇ ಅಂತಿಮ. 3 ಅಂಕ ಸೇರ್ಪಡೆಗೊಳ್ತಾ ಇದೆ. ಐದು ಎರಡರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. 5-2ರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ನಮ್ಮ ಪ್ರೇಕ್ಷಕರಿಗೆ ಕುರ್ಚಿ ಮೇಲೆ ನಿದ್ರೆ ಬರ್ತಾ ಇದೆ. ಹಾಗೆ ಪ್ರೇಕ್ಷಕರೇ ಯಾರು ಮಲಗಬೇಡಿ. ಇನ್ನು ಕೇವಲ 4:15 ಅರಸಿನಗೋಡಿಗೆ ಆಗಮಿಸಲಿದ್ದಾರೆ ಹೆಸರಾಂತ ಉತ್ತರ ಕನ್ನಡ ಜಿಲ್ಲೆಯ ಮಿಮಿಕ್ರಿ ಮಾಡುವ ವ್ಯಕ್ತಿ ಬರ್ತಾ ಇದ್ದಾರೆ. ಯಾರು ಮಲಗಬೇಡಿ, ದಯಮಾಡಿ ಅಣ್ಣ ಮನೆಗೆ ಹೋಗ್ಬೇಡಿ ಯಾರು ಕೂಡ. ಪ್ರೇಕ್ಷಕರ ನಿಮ್ಮ ಗಮನಕ್ಕೆ ಹೆಸರಾಂತ ಉತ್ತರ ಕನ್ನಡದ ಮಿಮಿಕ್ರಿ ಓರ್ವ ವ್ಯಕ್ತಿ ಆಗಮಿಸಲಿದ್ದಾರೆ. ತಂಡದ ಅಂಕಗಳು ಅವ್ರ ನೇಮ್ ಏನಂತ ಹೇಳಿದ್ರೆ ರಿಕ್ಕಿ ಹೊನ್ನಾವರ. 4:15 ಸರಿಯಾಗಿ ಅರಸಿನಗೋಡಿಗೆ ಆಗಮಿಸಲಿದ್ದಾರೆ ಹೆಸರಾಂತ ಮಿಮಿಕ್ರಿ ಮಾಡುವಂತ ವ್ಯಕ್ತಿ. ಯಾರು ಮಲ್ಬೇಡಿ ಮತ್ತೆ ಮಿಸ್ ಮಾಡ್ಕೊಳ್ಬೇಡಿ. ಬರ್ತಾ ಇದ್ದಾರೆ ಈಗ ಸರಿಸುಮಾರು ಬಡಾಳ ಘಾಟಲ್ಲಿದ್ದಾರೆ. ಸೈಡಲ್ಲಿ
ಜೆರ್ಸಿ ನಂಬರ್ 05 ರಾಜಕರ್. ತಂಡದ ಅಂಕಗಳು 10-2. ಮುಂದಿನ ಪಂದ್ಯಕ್ಕಾಗಿ ಇಲ್ಲರೇ ಮತ್ತೆ ನಾಗಚೌಡೇಶ್ವರಿ ಹೆಚ್ಡಿ ವರ್ಸಸ್ ಕಾಳಿಕಾಂಬ ಬೇಡ್ಕಣಿ ಮುತ್ತೇಶ್ವರ ಬೇಡ್ಕಣಿ ವರ್ಸಸ್ ನಾಗಚೌಡೇಶ್ವರಿ ಹೆಚ್ಡಿ. ಮುಂದಿನ ಪಂದ್ಯ ಹೆಚ್ಡಿ ವರ್ಸಸ್ ಬೇಡ್ಕಣಿ. ಆದಷ್ಟು ಬೇಗ ಪೂರ್ವ ತಯಾರಿಯಲ್ಲಿರಬೇಕು. ಅವರ ಜೊತೆ ಮತ್ತೋರ್ವ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಮಿಮಿಕ್ರಿ ಮಾಡುವಂತ ವ್ಯಕ್ತಿ ಹೊನ್ನಾವರದ ರಾಹುಲ್ಲಾ ಇವರು ಕೂಡ ಆಗಮಿಸಲಿದ್ದಾರೆ. 4 ಹೊರಗೆ ಸರಿಯಾಗಿ. ಕೇಸರಿಗದ್ದೆ ದಾಳಿಯ ಭಾಗದಲ್ಲಿ ಹೇಮಂತ 11-4 ಕೇಸರಿಗದ್ದೆ ಬರೀ ಕಿಕ್ ಅನ್ಕೊಂಡು ಅಂಕವನ್ನು ಗಳಿಸುವಲ್ಲಿ ಸಫಲರಾದರು. ದ್ವಿತೀಯಾರ್ಧದ ಪ್ರಥಮ ಸಮಯಾಲೋಚನೆ ಲಂಬಾಪುರ ತಂಡದ ಆಟಗಾರರಿಂದ ದಾಳಿ ವಿಭಾಗದಲ್ಲಿ ಯುವ ದಾಳಿಗಾರ ರಾಕಿ, ಲಂಬಾಪುರ ತಂಡದ ಪ್ರಮುಖ ದಾಳಿಗಾರ. 7 ಜನ ನಡುವೆ ಕೇಸರಿಗದ್ದೆ ತಂಡ ಸಂಪೂರ್ಣವಾಗಿ ಪಂದ್ಯದ ಹಿಡಿತವನ್ನ ಸಾಧಿಸಿಕೊಳ್ತಾ ಇದೆ. ಯಾವುದೇ ಅಂಕವಿಲ್ಲದೆ ಎಂಟಿ ರೆಡ್ನೊಂದಿಗೆ ವಾಪಸ್ಸಾದರು. ಮತ್ತೆ ದಾಳಿ ವಿಭಾಗದಲ್ಲಿ ಹೇಮಂತ ಮಂದಗತಿಯ ದಾಳಿಯಲ್ಲಿ ಹೇಮಂತ ದಾಳಿ ವಿಭಾಗದಲ್ಲಿ ಲಂಬಾಪುರ ತಂಡದ ಸಂಜು ಬಾರಿ ದರ್ಶನ್ ಅವರಿಂದ ಒಂದು ಬೇಡವಾದ ಹಿಡಿತಕ್ಕೆ ಮುಂದಾದರು. ಯಾವುದೇ ಅವಶ್ಯಕತೆ ಇರಲಿಲ್ಲ. ಮತ್ತೆ ದಾಳಿ ವಿಭಾಗದಲ್ಲಿ ಹೇಮಂತ ಬರೀ ಬ್ಲಾಕ್ ಮಾಡುವ ಪ್ರಯತ್ನ. 1 ಅಂಕ ಸೇರ್ಪಡೆಯಾಗ್ತಾ ಇದೆ ಕೇಸರಿಗದ್ದೆ ತಂಡಕ್ಕೆ. ಮತ್ತೆ ದಾಳಿಯಲ್ಲಿ ಸಂಜು ಕಾರ್ತಿಕ್ ಅವರಿಂದ ಬೇಡವಾದ ಹಿಡಿತ. ಕಾರ್ನರ್ ವಿಭಾಗದಲ್ಲಿ ಮಿಸ್ಟೇಕ್ ಕಾಣ್ತಾ. ಮತ್ತೆ ದಾಳಿಯಲ್ಲಿ ಹೇಮಂತ ಯಾವುದೇ ಅಂಕವಿಲ್ಲದೆ ಮಂದಗತಿಯ ಆಟ. ಚಾರ್ಲಿ ಅವರು ಹೇಮಂತ್ ಅವ್ರನ್ನ ಕೋರ್ಟಲ್ಲೇ ಕರೀತಾ ಇದ್ದಾರೆ. ತೀರಾ ಅವರು ಒಂದು ದಾಳಿ ಮಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಮೋಹನ್ ಆಲಳ್ಳಿ ಅವರು ಎಲ್ಲಿದ್ರು ಅಂಗಣದ ಹತ್ರ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಸಂಜು ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ. 2 ತಂಡದ ಕ್ಯಾಪ್ಟನ್ಗಳ ಗಮನಕ್ಕೆ. ಮತ್ತೆ ದಾಳಿ ವಿಭಾಗದಲ್ಲಿ
ಎಲ್ಲ ಇದ್ರು ಅಂಗಡಿದ ಬಳಿ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಹೇಮಂತ್ ಅವರಿಂದ ಚಾರ್ಲಿ ಅವರನ್ನ ಮುಟ್ಟಿದ್ದೇವೆ ಅಂತ ವಾದ. ದ್ವಿತೀಯಾರ್ಧದ ದ್ವಿತೀಯ ಸಮಾಲೋಚನೆ. ಬಳಿಯಲ್ಲಿ ಸಜ್ಜು ಅದ್ಭುತವಾದ ಬ್ಲಾಕ್ ಆಗುತ್ತ ಅಷ್ಟೇ. ಇದರೊಂದಿಗೆ ಪಂದ್ಯ ಮುಕ್ತಾಯ. ಇವತ್ತು ಪಂದ್ಯದಲ್ಲಿ ಕೆಸರಗದ್ದೆ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದೆ.